ಸ್ವಲ್ಪ ಬೇಗ ಬನ್ನಿ ಆತಾಪ. ಲೇಟ್ ಮಾಡ್ತಾ ಇರ್ಬೇಡಿ, ಮತ್ತೆ ಯಾರು ಸಿಕ್ಕಿದ್ರು ಅಂತೇಳಿ ಮಾತಾಡ್ತಾನಿಲ್ಲ ಬಡಿ ಆತ. ಹೂನೇ ಹೂನೇ ರಮ್ಯ, ಬೇಗ ಬತ್ತೀನಪ್ಪ. ನಾನು ಎಂತ ಕಲ್ ಮಾತಾಡ್ತಾ ನಿಲ್ತೀನಿ. ಬತ್ತೀನಿ. ಮತ್ತೆ ಸಾಮಾನ್ಯ ಅಂತಾರ ಬೇಕಾರೆ ಮೆಸೇಜ್ ಮಾಡು. ಕಡಿಗೆ ಮನೆಗೆ ಬಂದಕ್ಕೂ ಹೇಳ್ಬಿಡತ್ತ. ಎಲ್ಲವನ್ನೂ ಇದು ಮಾಡಿ ವಾಟ್ಸಪ್ ಮಾಡಿಬಿಡು. ನಾವೊಂದು 2 ನಿಮಿಷ ಅಲ್ಲೇ ವೆಯ್ಟ್ ಮಾಡ್ತೀನಿ. ಯೋಚನೆ ಮಾಡಿ ಇದು ಮಾಡತ್ತಾ. ಅಲ್ಲ ರಾಕೇಶ್, ಏನು ಗೊತ್ತಾ, ರಮ್ಯಾ ಅವರು ಅಂಕಲ್ನ ಪೇಟೆಗೆ ಕಳಿಸಿದ್ರು ಅಂತ ಕಾಣ್ತದೆ. ಬಹುಶಃ ಸಾರಿಗೆ ಅಂತದ ತರಕ್ಕೇನು. ನಾವು ಹೇಳಬೇಕಿತ್ತು ಊಟಕ್ಕೆ ನಿಲ್ಲಲ್ಲ ಅಂತ. ಎಲ್ಲ ನಾನೇ ಹೇಳ್ಬೇಕು, ನೀವೇನು ಹೇಳಲ್ಲ. ಎಂತ ಮಾಡೋದೀಗ? ಮಾಡೋದೇನಿಲ್ಲ, ಊಟ ಮಾಡಿಕೊಂಡೇ ಹೋಗೋದು. ತಪ್ಪು ನಮ್ಮದೇ ಗೊತ್ತಾ. ಸ್ವಲ್ಪ ಬೇಗ ಬರಬೇಕಿತ್ತು, ಇಲ್ಲ ಅಂದರೆ ಊಟ ಟೈಮ್ ಮುಗಿಸಿ ಬರಬೇಕಿತ್ತು. ನಾವು ಊಟ ರೆಡಿ ಆದು ಹೊರಟೇ ಬಿಟ್ಟು ಟೈಮೆಲ್ಲ ನೋಡಲೇ ಇಲ್ಲ. ನಂಗೆ ಅಂದಾಜೇ ಆಗಲ್ಲ ಇವ್ರಿಗೆ ಈ ಥರ ತೊಂದರೆ ಆಗ್ತದೆ ಅಂತ. ಅಥೋ ಪಾಪ. ಈಗಲೂ ಏನು ಕಾಲ ಮಿಂಚಿಲ್ಲ. ನೀವು ಮನಸ್ಸು ಮಾಡಿದ್ರೆ ಅಂಕಲ್ ಅಂಗಡಿ ಹೋಗೋದನ್ನು ತಡಿಬೋದು. ನಮ್ಗೇನಾರು ಒಂದು ಲೋಟ ಜ್ಯೂಸ್ ಏನಾರು ಕೊಡಿ, ನಾವು ಕುಡ್ಕೊಂಡು ಹೋಗ್ತೀವಿ, ಮನೆಗೆ ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳ್ಬೇಕು ನೀವು. ಯಾವಾಗಲೂ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳೋದು ನೀವು. ಅಲ್ಲ, ಅವ್ರು ಹೋಗಷ್ಟೊತ್ತಾಯ್ತು, ಈಗ ಹೇಳ್ತಿದ್ದೀರಿ. ಆವಾಗಲೇ ಹೇಳಿದರೆ ಸ್ವಲ್ಪ ಟ್ರೈ ಮಾಡ್ಬೋದಿತ್ತೇನೋ. ಈಗೆಲ್ಲಿ ಅವ್ರು ನನ್ನ ಮಾತು ಕೇಳ್ತಾರೆ? ಅದು ಅವ್ರ ಎದುರಿಗೆಲ್ಲ ನಿಂತು ಮಾತಾಡೋಕ್ಕೆ ನಂಗೆ ಭಾಳ ಭಯ ಅಪ್ಪ. ಇದೆಯೇ ಆಗಲ್ಲ ಅನ್ನೋದು. ಭಯ ಆಗೋಕ್ಕೇನಾಗಿದೆ? ಸುಮ್ಮನೆ ಎಲ್ಲರ ಹತ್ರನೂ ನೀವು ಮಾತಾಡ್ತಿರಲ್ಲ, ಹಂಗೆ ಮಾತಾಡಿದ್ರೆ ಆತಪ್ಪ. ಈ ಥರ ಎಲ್ಲ ಮಾಡಬೇಡಿ ನೋಡಿ, ನಂಗೆ ಸಿಟ್ಟು ಬರ್ತದೆ ಮತ್ತೆ. ನೀವು ಹಿಂಗೆಲ್ಲ ಹೇಳ್ತಿದ್ರೆ ನಂಗೆ ಮತ್ತೂ ಭಯ ಆಗ್ತದೆ. ಬೋರ್ ಆಗ್ತುಂಟೇನೋ ಅಲ್ಲ. ಅದು ಅಪ್ಪ ಪೇಟೆಗೆ ಹೊರಟ್ರಾ, ನಾನು ಒಂಚೂರು ಗೇಟ್ ತೆಗೆದು ಹಾಕಿ ಬರೋಣ ಅಂತ ಹಂಗೆ ಹೋದೆ. ನಮ್ಮ ಮನೇಲಿ ಮಾತಾಡೋಕ್ಕೆ ಜನನೂ ಇಲ್ಲ. ನನ್ನ ಮಗಳು ಎಚ್ಚರಿದ್ದಿದ್ರೆ ಸ್ವಲ್ಪ ಏನಾರು ತಲೆ ಹರಟೆ ಮಾಡಿ ಒಂಚೂರು ಟೈಮ್ ಪಾಸ್ ಮಾಡ್ತಿದ್ಲೇನೋ. ಅವಳು ಈಗಷ್ಟೇ ಮಲಗಿದ್ದು. ಇಲ್ಲಪ್ಪ, ಬೋರೇನಾಗಲ್ಲ. ನಾವು ಮನೆಯಲ್ಲೂ ಹೀಗೆ ಇರೋದು. ಹೆಂಗಿದ್ರು ಇಬ್ಬರೇ ಇರೋದಾ. ಈ ಥರ ಇದ್ದು ಅಭ್ಯಾಸ ಆಗ್ಯದ ನಮಗೆ. ಹಾಂ, ಅದು ಒಂದು ಹೌದೇ. ಆದರೂ ಮನ್ಸು ಮಾಡಿ ನಮ್ಮನೆ ಕಡೆ ಹೊರಟಿರಲ್ಲ, ನಂಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ನೀವೊಂದು ಫೋನ್ ಮಾಡ್ಕೊಂಡಾರು ಬರಬೇಕಿತ್ತು ರಾಕೇಶ್. ಇಲ್ಲ, ಅದು ನಾವು ಸಡನ್ನಾಗಿ ಡಿಸೈಡ್ ಮಾಡಿ ಹಾಗೆ ಹೊರಟಿದ್ದು. ನೆನಪಾಯ್ತಾ? ರಾಕೇಶು ಹಂಗೆ ಅಂದರು. ನೆನಪಾದಾಗಲೇ ಹೋಗಿ ಬಂದುಬಿಡೋಣ, ಮುಂದೆ ಹಾಕ್ತಾ ಹೋದರೂ ದಿನ ಮುಂದೆ ಹೋಗ್ತಾನೆ ಇರ್ತವೆ ಅಂತ. ಹಾಗಾಗಿ ಸಡನ್ನಾಗಿ ಹೊರಟು. ಇರಲಿ, ಬಂದಿದ್ದು ಮಾತ್ರ ತುಂಬ ಖುಷಿ ಆಯಿತು. ನಿಮಗೇನೋ ಖುಷಿ ಆಯಿತು, ಆದರೆ ನಮಗೆ ಬೇಜಾರಾಗ್ತಾ ಇದೆ. ಯಾಕೆ, ಏನಾಯಿತು? ಅಲ್ಲ ಹಾಗೇನಿಲ್ಲ ರಮ್ಯವರೇ, ನೀವು ಅಷ್ಟು ಗಾಬರಿ ಆಗೋದು ಬೇಡ. ನಿಮ್ಮ ಅಪ್ಪಾಜಿನ ಎಂತಕ್ಕೆ ಕಳಿಸಿದ್ದು ನೀವು ಪೇಟೆಗೆ? ಈಗ ಕಳ್ಸೋದು ಬೇಡಿತ್ತು ಗೊತ್ತಾ. ನಾವೀಗ ಅರ್ಜೆಂಟ್ ಮನೆಗೆ ಹೋಗಬೇಕು. ನಾವು ಅಲ್ಲೇ ಮಾತಾಡ್ಕೊಂಡೇ ಬಂದಿದ್ದು ಊಟಕ್ಕೆಲ್ಲ ನಿಲ್ಲಲ್ಲ ಅಂತ. ಅಯ್ಯೋ, ಈ ಪೂರಿತವ್ರು ನನಗೆ ಹೇಳ್ತಾರೆ. ಅವರಿಗೆ ಎಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಅವ್ರ ಪೇಟಿಗೆ ಯಾವ ಕೆಲಸದ ಮೇಲೆ ಹೋಗಿರೋ ಏನೋ. ನಾವೇ ನೆನಪು ಮಾಡ್ದಂಗೆ ಆತೀಗ ನಮಗೆ ವಿಶೇಷ ಅಡುಗೆ ಮಾಡಿ ಊಟ ಹಾಕಿ ಅಂತ. ಅಲ್ಲ ಪೂರ್ವಿತಾ, ಆ ರಮ್ಯಾ ಅವರೇ ಇವರೇ ಎಲ್ಲ ಬೇಡ, ರಮ್ಯಾ ಅಂತ ಅಂದರೆ ಸಾಕು. ಮತ್ತು ಏನು ಗೊತ್ತಾ, ನಾನೇ ಈ ಟೈಮಿಗೆ ನಿಮ್ಮ ಮನೆಗೆ ಬಂದಿದ್ದೆ ಅಂತ ಅಂದ್ಕೊಳ್ಳಿ, ನೀವು ಹಾಗೆ ಕಳಿಸ್ತಿದ್ರಾ? ಅದಕ್ಕೊಂದು ಆನ್ಸರ್ ಮಾಡಿ ನಂಗೆ ಸಾಕು. ಅಲ್ಲ, ಅದು ಹಾಗಲ್ಲ. ನಮ್ಮನೆಲ್ಲಾರು ರಾಕೇಶ್ ಇರ್ತಾರೆ, ಅವರೇನು ಯಂಗ್ಸ್ಟರ್ಸ್, ಹೋಗಿ ಬರ್ಬೋದು. ಎಷ್ಟು ಬೇಗ ಬೇಕಾದ್ರೆ ಹೋಗಿ ಎಷ್ಟು ಬೇಗ ಬೇಕಾದ್ರೆ ಬರ್ಬೋದು. ಆದರೆ ನಿಮ್ಮ ಅಪ್ಪಾಜಿ ಪಾಪ ಅಷ್ಟು ವಯಸ್ಸಾಗಿದೆ. ಈ ವಯಸ್ಸಲ್ಲಿ ನಮಗೋಸ್ಕರ ಅವ್ರು ಈ ಬಿಸಿಲಲ್ಲಿ ಪೇಟೆಗೆ ಹೋಗ್ಬೇಕಾಗಿ ಬಂತಲ್ಲ. ಇಲ್ಲ ತೊಂದರೆ ಏನಿಲ್ಲ. ಅಪ್ಪ ಕಾರ್ ತೊಗೊಂಡು ಹೋಗ್ಯಾರೆ. ಅವ್ರು ಹೇಳಿದ್ರು ಬೈಕ್ ತೊಗೊಂಡು ಹೋಗ್ತೀನಿ ಅಂತ. ನಾನೇ ಬೇಡ ಅಂಥೇಳಿ ಕಾರೇ ತೊಗೊಂಡು ಹೋಗಿ ಅಂತ ಕಳಿಸೀನಿ. ಈ ಬಿಸಿಲು ಒಂದು ಹೊಡಿತದೆ ಅಂದರೆ. ಹೌದಪ್ಪ. ಅದು ನಿಮ್ಮ ಮನೆ ತುಂಬ ದೂರ, ಇಷ್ಟು ದೂರ ಅದೇ ಅಂತ ಗೊತ್ತಿಲ್ಲ ನನಗೆ. ನಾವು ನಮ್ಮ ಪಾರ್ವತತ್ತೆ ಮನೆಗೆ ಬಂದಿದ್ವಾ, ಅಷ್ಟೇ ದೂರ ಇರ್ಬೋದೇನೋ ಅಂತ ಹೋಗೋಣ ಅಂತ ಹೊರಟಿದ್ದು. ಆಮೇಲೆ ನೋಡಿದ್ರೆ ನಡೆದು ಸುಸ್ತಾಗಿ ಹೋತಪ್ಪ ನನಗೆ. ಮಧ್ಯೆ ತುಂಬ ಹೊತ್ತು ನಿಂತ್ಕೊಂತ ಬಂದಿದ್ದು ನಾವು, ಹಾಗಾಗಿ ಲೇಟಾಗಿದ್ದು. ಇಲ್ಲಿ ಇನ್ನೊಂದು ಸ್ವಲ್ಪ ಬೇಗನೆ ಬಂದಿರ್ತಿದ್ದು. ಛೇ, ಹೌದಾ?
ಅದು ನೀವು ಅಪರೂಪಕ್ಕೊಂದ್ಸರಿ ಬಂದಿದ್ದಲ್ಲ, ಹಾಗಾಗಿ ತುಂಬ ದೂರ ಅಂತಾನೆ ಅನ್ನಿಸ್ತದೆ. ಈ ಬಿಸಿಲಲ್ಲಿ ನಡೆಯಕ್ಕೆ ಬೇರೆ ಆಗಲ್ಲ. ಅಲ್ಲ, ನೀವು ಕಾರು ಬೈಕು ಏನಾದ್ರು ತೊಗೊಂಬರ್ಬೇಕಿತ್ತು, ನಡ್ಕೊಂಡು ಯಾಕೆ ಬಂದ್ರಿ? ನನಗೆ ನಡೆಯೋದಂದ್ರೆ ಇಷ್ಟನೇ. ನಾವರು ಎಲ್ಲೇ ನಡೀತೀವಿ, ಎಲ್ಲಿಗೆ ಹೋಗೋದಾರು ಕಾರಲ್ಲಿ ಹೋಗೋದು, ಕಾರಲ್ಲಿ ಬರೋದು. ಅಪರೂಪಕ್ಕೊಂದ್ಸರಿ ಎಲ್ಲರೂ ತೋಟಕ್ಕೆ ಹೋಗೋದು, ಅದು ಇಷ್ಟು ದೂರ ಎಲ್ಲ ಇಲ್ಲ. ಹಾಗಾಗಿ ಹೇಳಿದ್ದು ನಾನು, ನಡ್ಕೊಂಡೆ ಹೋಗೋಣ ಬಿಡಿ ಅಂತ. ಇನ್ನು ಮೇಲೆ ಇಂಥ ಸಾಹಸ ಮಾಡಲ್ಲ ನಾನು. ರಾಕೇಶ್, ನೀನಾದರೂ ಹೇಳಬೇಕಿತ್ತು ಎಷ್ಟು ದೂರ ಆಗುತ್ತೆ ಅಂತ. ಅವ್ರು ಹೇಳಿದ್ರು ಅಂತ ನೀನು ನಡ್ಸ್ಕೊಂಡು ಕರ್ಕೊಂಬಂದಿಯಲ್ಲ. ಅಲ್ಲಿ ನಿಮ್ಮ ಮನೆಯಿಂದ ಅಂದರೂ ಸುಮಾರು ದೂರ ಆಗ್ತದಪ್ಪ. ಈಗ ಒಂದು ಕೆಲಸ ಮಾಡಿ, ವಾಪಸ್ ಹೋಗುವಾಗ ಅಪ್ಪ ಕಾರಲ್ಲಿ ಬಿಡ್ತಾರೆ, ನಡ್ಕೊಂಡು ಹೋಗೋದು ಬೇಡ ನೀವು. ಅಯ್ಯೋಯ್ಯೋ, ಬೇಡ ರಮ್ಯಾ, ಹಾಗೊಂದು ಮಾಡಬೇಡ ನೀನು. ಬೇಡಪ್ಪ, ನಾವು ನಡ್ಕೊಂಡು ಹೋಗ್ತೀವಿ, ಏನು ತೊಂದರೆ ಇಲ್ಲ. ಹೌದೌದು, ಪಾಪ ನಮ್ಮ ದಸೆಯಿಂದ ಈಗ ಪೇಟೆಗೆ ಹೋಗ್ಬೇಕಾಗಿ ಬಂದದೆ, ಮತ್ತು ನಮ್ಮನ್ನು ಬಿಡೋಕ್ಕೆ ಅಂದ್ರೆ ನಮಗೆ ನಾಚಿಕೆ ಆಗ್ಬೇಕು. ಅವ್ರನ್ನ ಬಿಡೋಕ್ಕೆ ನಾವು ಬರೋದಾದ್ರೂ ಹ್ಞೂ ಹೌದು ಅಂತ, ನಮ್ಮನ್ನು ಬಿಡೋಕ್ಕೆ ಅವ್ರು ಬರೋದಾದ್ರೆ ಬೇಡಪ್ಪ, ಬೇಡ, ನಾವು ನಡ್ಕೊಂಡು ಹೋಗ್ತೀವಿ. ಈಗ ಆವಾಗ ಫಸ್ಟ್ ಟೈಮ್ ಆಗಿದ್ದಕ್ಕೆ ನಂಗೆ ಸ್ವಲ್ಪ ಸುಸ್ತಾಯ್ತು. ಈಗ ಹೆಂಗೆ ಒಂದು ಸತಿ ನಡೆದ ಅಭ್ಯಾಸ ಆಗ್ಯದಲ್ಲ, ಸರಿ ಹೋಗ್ತದೆ. ಹೌದು ರಮ್ಯಾ, ಕಾರಲ್ಲಿ ಡ್ರಾಪ್ ಕೊಡೋದೆಲ್ಲ ಏನು ಬೇಡ, ನಾವು ನಡ್ಕೊಂಡು ಹೋಗ್ತೀವಿ, ತೊಂದರೆ ಇಲ್ಲ. ಅದು ಅಲ್ಲದೆ ಪಾರ್ವತತ್ತೆ ಅದಾರಲ್ಲ, ಅವರು ಇವ್ರಿಗೆ ರಿಲೇಟಿವ್ ಆಗಬೇಕು. ನಾವು ಇಲ್ಲಿ ಬಂದು ಮತ್ತೆ ಅವ್ರ ಮನೆಗೆ ಹೋಗ್ಲಾ ಅಂದ್ರೆ ಮತ್ತೆ ಅವರಿಗೂ ಒಂದು ಸಿಟ್ಟು ಬರ್ತದೆ. ಹೋಗುವಾಗ ಅವ್ರ ಮನೆಗೂ ಒಂಚೂರು ಹೋಗೋಣ ಅಂದ್ಕೊಂಡಿವಿ. ಹೌದಾ, ಪಾರ್ವತತ್ತೆ ನಿಮಗೆ ರಿಲೇಟಿವಾ? ಹ್ಞೂ, ನಮ್ಮ ರಿಲೇಟಿವ್ ತುಂಬ ಹತ್ತಿರದವರೇನಲ್ಲ. ಹತ್ತಿರದವ್ರು ಅಂದರೆ ನಾನು ಅತ್ತೆ ಎಲ್ಲ ಇದ್ದೀವಲ್ಲ, ಹಂಗೆ ಆ ಥರ ಅಷ್ಟು ಹತ್ತಿರ ಅಲ್ಲ. ದೊಡ್ಡಪ್ಪ ಚಿಕ್ಕಮ್ಮನ ಮಕ್ಕಳು ಅದೇನೋ ಎಲ್ಲ ಸಂಬಂಧ ಹೇಳ್ತಾರೆ, ನಂಗೆ ಅದು ಬರೋಲ್ಲ. ಆದರೆ ನೆಂಟರು ನಮ್ಮ ಅಮ್ಮನ ಕಡೆಯಿಂದ. ಅಮ್ಮಂಗಂತೂ ಪಾರ್ವತತ್ತೆ ಅಂದರೆ ತುಂಬ ಇಷ್ಟ. ಯಾವ ಕೆಲಸ ಮಾಡ್ಬೇಕಾದ್ರೂ ಪಾರ್ವತತ್ತೆ ಹೆಸರು ಹೇಳ್ತಿರ್ತಾರೆ. ಕೆಲಸ ಕಲ್ತ್ರೆ ಅವ್ರ ಹತ್ರ ಕಲಿಬೇಕು, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅವೆಲ್ಲ ಹೇಳ್ತಿರ್ತಾರೆ. ನಮಗೆಲ್ಲ ಆಗಲ್ಲ ಬಿಡಿ ಅವರಷ್ಟೆಲ್ಲ ಕೆಲಸ ಕಲ್ತು ಮಾಡೋಕ್ಕೆ. ಹೌದು, ಪಾರ್ವತತ್ತೆಗೆ ಮಾತ್ರ ಎಲ್ಲ ಕೆಲಸನೂ ಗೊತ್ತು. ನಾನೇ ನೋಡ್ತೀನಲ್ಲ, ತುಂಬ ಚುರುಕಪ್ಪ ಅವರು. ಅವ್ರ ಮಗಳು ಒಬ್ಬರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದೇನೋ ಅಲ್ಲ? ಹಾಂ, ಹೌದೇನೋ, ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅಲ್ಲ, ನೀವು ಸುಮ್ಮನೆ ಅಂತೂ ಇಬ್ಬರು ಮನಸ್ಸು ಮಾಡಿ ಈ ಕಡೆ ಬರ್ತಿರಲ್ಲ, ಏನೋ ರೀಸನ್ ಇದ್ದೇ ಇರಬೇಕು. ಏನಕ್ಕೆ ಬಂದಿದ್ದು ರಾಕೇಶ? ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ ರಮ್ಯಾ. ಮನೆಗೆ ಬಂದವ್ರನ್ನ ನೀವು ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಏನು ಹೇಳಲಿ ನಾನು? ಹಂಗಾರೆ ಹೋಗ್ತೀವಿ ಬಿಡು. ಅಲ್ಲ ಅಲ್ಲ, ಹಾಗಲ್ಲ, ಆ ಥರ ಎಲ್ಲ ಹೇಳಬೇಡ ನೀನು. ಏನೋ ಒಂದು ರೀಸನ್ ಇದ್ದೇ ಇರ್ತದೆ, ಸುಮ್ಮನೆ ಅಂತೂ ಬರೋಲ್ಲ, ನಂಗೆ ಗೊತ್ತು. ಏನಿಲ್ಲ ರಮ್ಯಾ ಅವರೇ, ಅಲ್ಲ ರಮ್ಯಾ, ಅದು ನಮ್ಮೂರಲ್ಲಿ, ಇವ್ರ ಊರಲ್ಲಿ ಒಂದು ದೇವಸ್ಥಾನ ಹೊಸದಾಗಿ ಕಟ್ಟಿಸಿ ಅದರ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ದೊಡ್ಡ ಫಂಕ್ಷನ್ನು. ಇವರೇ ಮೇಯ್ನ್ ನಿಂತೆಲ್ಲ ಮಾಡ್ತಾ ಇದ್ದಾರೆ ಅದನ್ನು. ಎಲ್ಲರಿಗೂ ಕರೆದಿದ್ರು, ಹತ್ತಿರದವ್ರೆಲ್ಲರಿಗೂ ಇವರೇ ಖುದ್ದು ಫೋನ್ ಮಾಡಿ ಕರಿತಾ ಇದ್ರು. ನಾನು ಅವಾಗ ನೆನಪು ಮಾಡಿದೆ, ಇವರನ್ನು ಕರಿಬೋದಿತ್ತಲ್ಲ ಅಂತ ಹೇಳುವಾಗ ಹೆಂಗೂ ಹೋಗಲೇ ಇಲ್ಲಲ್ಲ ಅವ್ರ ಮನೆಗಿನ್ನು. ಮನೆಯೂ ನೋಡ್ದಂಗೆ ಆಯಿತು, ಇದನ್ನು ಕರೆದಂಗೂ ಆಯಿತು, ಹೋಗೇ ಬರೋಣ ಅಂತ ನಾನೇ ಹೇಳಿದ್ದು. ಓ ಹೌದಾ, ಅಂತೂ ಆ ದೇವ್ರ ನೆವದಲ್ಲಾರು ನೀವಿಬ್ಬರು ನಮ್ಮನೆಗೆ ಬರೋ ಹಂಗಾಯ್ತು. ಅದು ಪೂರ್ವಿಕ ನೆನಪು ಮಾಡಿ, ಇಲ್ಲಿ ಖುಷಿ ಆಯಿತು ಮಾತ್ರ. ಬರಬೇಕು ರಮ್ಯಾ ಅಂತ. ಪಾಪುನೂ ಕರ್ಕೊಂಬ, ಅಪ್ಪಾಜಿ ನೀನು ಪಾಪು ಎಲ್ಲರೂ ಬನ್ನಿ. ಬಂದರು ಮತ್ತೆ ಎಲ್ಲರೂ ಬರೋದೆ, ಒಬ್ಬರು ಬಂದು ಒಬ್ಬರು ಇರೋಕ್ಕೇನಾಗಲ್ಲ. ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡೀಯ ರಮ್ಯಾ? ಅನಿಲ್ ಹೇಳ್ತಿದ್ದ ಏನೋ ಹಾಳೆ ತಟ್ಟೆ ಮಿಷನ್ ಏನೋ ತರ್ತೀಯ, ಅದಕ್ಕೆಲ್ಲ ಪ್ಲ್ಯಾನ್ ಆಗ್ತಿದೆ ಅಂತಿದ್ನಪ್ಪ. ಹೌದಾ, ನೀವು ಹೇಳಲೇ ಇಲ್ಲ ನನ್ನ ಹತ್ರ. ಅದು ಪ್ಲ್ಯಾನ್ ಮಾಡಿದ್ದು ಹೌದು, ಮತ್ತು ಸುಮ್ಮನೆ ಮನೇಲಿ ಇರಬೇಕಲ್ಲ. ಈ ಅಡಿಕೆನೇ ಬರೀ ನಂಬ್ಕೊಂಡಿರೋಕ್ಕೂ ಆಗಲ್ಲ. ರೋಗ ಬಂದೆಲ್ಲ ಹೆಂಗಾಗಿದೆ ನೀವೇ ನೋಡ್ತಿದ್ದೀರಲ್ಲ. ಏನಾದ್ರು ಒಂದು ಸೈಡ್ ಬಿಸ್ನೆಸ್ ಮಾಡೋಣ ಅಂತ ಅಪ್ಪನೂ ಹೇಳಿದರು. ಆದರೆ ಯಾಕೋ ಒಂದಕ್ಕೊಂದು ಸರಿ ಆಗಲ್ಲ, ಪೂರ್ತಿ ಕೈ ಬಿಡಲೂ ಇಲ್ಲ. ಯೋಚನೆ ಮಾಡ್ತಿದ್ದೀವಿ, ಅದನ್ನು ಮಾಡೋದಾ ಬೇರೆ ಏನಾದರೂ ಮಾಡೋದಾ ಅಂತ. ನೀನು ಆಮೇಲೆ ಜಾಬ್ಗೆಲ್ಲೂ ಟ್ರೈ ಮಾಡಲೇ ಇಲ್ಲ? ಇಲ್ಲ, ಮತ್ತೆ ಒಂದಕ್ಕೊಂದು ಅನುಕೂಲ ಆಗಲ್ಲ ಅಂಥೇಳಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ.
ಇಲ್ಲ, ಈಗ ವರ್ಕ್ ಫ್ರಮ್ ಹೋಮ್ ಜಾಬ್ಗಳೇ ತುಂಬ ಅದಾವೆ. ನಮ್ಮ ಪೂರ್ವಿತನೂ ಅದನ್ನೇ ಮಾಡ್ತಿರೋದು. ನೀ ಅದ್ಯಾವುದಕ್ಕಾದ್ರೂ ಟ್ರೈ ಮಾಡ್ಬೋದಿತ್ತು. ರೆಗ್ಯುಲರ್ ಇನ್ಕಮ್ ಅಲ್ಲ, ಹಾಗಾಗಿ ಇಲ್ಲೆಲ್ಲ ಈ ಥರ ಟ್ರೈ ಮಾಡೋದ್ಕಿಂತ ಅದೇ ಬೆಟ್ರೇನೋ ಅನ್ಸೋದು ನನಗೆ. ಹೌದು, ಅದು ಒಂದು ಹೌದೇ. ನೋಡಬೇಕಾದ್ರೆ ನನಗೆ ಟಚ್ ಬಿಟ್ಟು ಹೋಗಿ ತುಂಬ ದಿವಸ ಆಯ್ತಲ್ಲ. ಈಗ ಮತ್ತೊಂದು ಸರಿ ಇದಕ್ಕಾಗತ್ತೋ ಇಲ್ಲೋ ಅನ್ನೋ ಭಯ ನನಗೆ. ಇಲ್ಲಪ್ಪ, ಆ ಥರ ಭಯ ಪಡೋದೇನು ಬೇಡ. ಒಂದೆರಡು ದಿವಸ ಸ್ವಲ್ಪ ಏನಾದ್ರು ಕಷ್ಟ ಆಗ್ಬೋದು, ಆಮೇಲೆ ತನ್ನಿಂದ ತಾನೇ ಅಡ್ಜಸ್ಟ್ ಆಗುತ್ತದು. ಇವ್ರು ನೋಡಿ ರಮ್ಯಾ, ಇಷ್ಟು ಓದ್ಕೊಂಡು ಇವರೇ ಯಾವುದೇ ಜಾಬ್ ಮಾಡದೆ ಮನೆಯಲ್ಲೇ ಇದ್ದಾರೆ. ಅಷ್ಟು ಒಳ್ಳೆ ಕೆಲಸ ಬಿಟ್ಕೊಂಡು ಬೇರೆ ಸಜೆಷನ್ ಮಾತ್ರ ಚೆನ್ನಾಗಿ ಕೊಡ್ತಾರೆ. ಇವ್ರನ್ನ ಯಾಕಾರು ಜೊತೆಗೆ ಕರ್ಕೊಂಬಂದೇನೋ ನಾನು. ಎಲ್ಲದಕ್ಕೂ ಕ್ರಾಸ್ ಕ್ವಶನ್ ಮಾಡೋದು, ಎಲ್ಲದರಲ್ಲೂ ಕಾಲು ಎಳಿಯೋಕ್ಕೆ ನೋಡೋದು. ಇದಕ್ಕೆ ಹೋಗೋಣ ಅಂದರೆ ಏನೋ. ಇಲ್ಲ, ಅನಿಲ್ ಅಣ್ಣ ಹೇಳ್ತಾ ಇದ್ದಂಗಿತ್ತು, ರಾಕೇಶ್ ತೋಟ ಗದ್ದೆ ಬಗ್ಗೆ ಭಾಳ ಗಮನ ಕೊಡ್ತಾ ಇದ್ದಾರೆ, ತುಂಬ ಇಂಪ್ರೂವ್ ಮಾಡ್ಯಾರೆ ಅಂತ. ತೋಟ ಎಲ್ಲ ಚೆನ್ನಾಗಿ ಮಾಡ್ಯಾರಂತಲ್ಲ. ಅದೇನು ಬಿಡಿ, ಕೆಲಸದವ್ರಿಗೆ ಹೇಳಿದ್ರೆ ಮಾಡ್ತಿರ್ತಾರೆ. ಇವ್ರ ಜಾಬ್ ಇವ್ರು ಕಂಟಿನ್ಯೂ ಮಾಡ್ಬೋದು. ಈಗಲೂ ಬೇಕಾದಷ್ಟು ಇದು ಇದೆ, ಅವಕಾಶ ಇದೆ. ಇವ್ರು ಮನ್ಸು ಮಾಡಲ್ಲ ಅಷ್ಟೇ. ಹೌದು ರಾಕೇಶ್, ನೀನು ಸ್ವಲ್ಪ ಟ್ರೈ ಮಾಡ್ಬೋದು. ಅಲ್ಲ, ಅದು ಹಾಗಲ್ಲ ರಮ್ಯಾ. ನನ್ನಿದಕ್ಕೆ ವರ್ಕ್ ಫ್ರಮ್ ಹೋಮ್ ಸಿಗೋದು ಭಾಳ ಕಷ್ಟ. ಹಾಗಾಗಿ ನಾನೇನಾದ್ರು ಹೊರಗಡೆ ಹೋದೆ ಅಂದರೆ ಅಪ್ಪ ಅಮ್ಮ ಪಾಪ ಅಷ್ಟು ಕಷ್ಟಪಟ್ಟು ಮಾಡಿದ ತೋಟ ಹಾಳು ಬಿದ್ದೇ ಹೋಗೋದೇ ಸಹಿ ಏನೋ. ಆಮೇಲೆ ಅದಕ್ಕೆ ನಾನು ಎಲ್ಲ ತೆಗೆದು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ದೇವ್ರ ದಯೆಯಿಂದ ನಂಗೆ ಹಣಕ್ಕೂ ಏನು ಕೊರತೆ ಇರಲ್ಲ, ಬೇಕಾದಷ್ಟು ಸಂಪಾದನೆ ಮಾಡಿದ್ದೆ ನಾನು. ಅದಕ್ಕೆ ಮತ್ತೆ ಬಿಡು ಅಂತ ಬಿಟ್ಟೆ. ಹಂಗಾರೆ ಈಗ ರಮ್ಯಾಗಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅಂತ ಲೆಕ್ಕನಾ? ಜಾಬ್ ಮಾಡು, ರೆಗ್ಯುಲರ್ ಇನ್ಕಮ್ ಬರುತ್ತೆ ಹಂಗೆಲ್ಲ ಹೇಳ್ತಿದ್ದೀರಲ್ಲ. ಅದು ಹಾಗಲ್ಲ ಪೂರ್ವಿತಾವ್ರೆ. ಮತ್ತೆ ಹೆಂಗೆ ಅಂತ? ಪೂರಿತವ್ರ ಅಕ್ಕನ ಹೆಸರು ಏನೋ ಕೇಳಿದ್ದೀನಿ. ಸರಿತಕ್ಕ ಅಲ್ಲ ನಿಮ್ಮ ಅಕ್ಕನ ಹೆಸರು? ವಾಗೇಶ್ ಅಣ್ಣ ಇದ್ದಾರಲ್ಲ, ಅವರು ನಮ್ಗೆ ರಿಲೇಟಿವ್ ಆಗಬೇಕು. ಹತ್ತಿರದ ನೆಂಟ್ರೆ ಅವರು. ಓ ಹೌದಾ? ಹ್ಞೂ, ಅಮ್ಮನ ಕಡೆ ನೆಂಟ್ರಂತವರು. ಅಮ್ಮ ಇದ್ದಾಗ ಹೋಗೋದು ಬರೋದು ಎಲ್ಲ ಇತ್ತು. ಆಮೇಲೆ ಬಿಟ್ಟೇ ಹೋಯಿತು. ಈಗ ವಾಗೇಶ್ ಅಣ್ಣ ಬರ್ತಿರ್ತಾರೆ ಅವಾಗ, ಅವ್ರ ಅಪ್ಪನೂ ಬರ್ತಾರೆ. ಮತ್ತು ಏನು ಗೊತ್ತಾ, ವಾಗೇಶ್ ಅಣ್ಣನಪ್ಪ ಮತ್ತು ನಮ್ಮಪ್ಪ ಭಾಳ ಕ್ಲೋಸ್ ಫ್ರೆಂಡ್ಸು, ಕಾಲೇಜ್ ಮೇಟ್ಸ್ ಅಂತವರು. ಹಾಂ, ಅವಾಗೆಲ್ಲ ವಾಗೇಶ್ ಅಣ್ಣ ಅವರಪ್ಪ ಎಲ್ಲ ನಿಮ್ಮನೆಗೆ ಬರ್ತಾ ಇರ್ತಿದ್ರು. ಹೌದು, ಆಲೆಮನೆ ಟೈಮಲ್ಲಂತೂ ವಾಗೇಶ್ ಅಣ್ಣ ಇಲ್ಲೇ ಇರ್ತಿದ್ರು. ನಂಗೆ ಕರೆಕ್ಟಾಗಿ ನೆನಪದೆ. ಓಹೋ, ನಿಂಗೆ ಆಲೆ ಮನೆದೆಲ್ಲ ನೆನ್ಪುಂಟಾ ಈಗ್ಲೂ? ಓಹೋ, ದಾರಿ ಮೇಲೆ ಬರ್ತಾ ಬರೀ ಅದೇ ಸುದ್ದಿ. ಆಲೆ ಮನೇಲಿ ನಾನು ಹಂಗೆ ಮಾಡ್ತಿದ್ದೆ, ನಾನು ಹಿಂಗೆ ಮಾಡ್ತಿದ್ದೆ, ಇದೇ ಎಲ್ಲ. ಹೇಳಬೇಕು ಅಂದರೆ ರಮ್ಯನೇ ನಿಮ್ಮನೆ ಆಲೆ ಮನೆಗೆ ಇದ್ದಿದ್ದು ಕಡಿಮೆ, ನಾವೆಲ್ಲ ಇದ್ದಿದ್ದೇ ಜಾಸ್ತಿ. ನೀನು ಅವಾಗ ಹಾಸ್ಟೆಲಲ್ಲಿ ಇದೆಯಲ್ಲ. ಅವಾಗಿನ ದಿನಗಳೇ ಎಷ್ಟೋ ಚೆನ್ನಾಗಿದ್ವು ಅನ್ಸೋದು. ಇಲ್ಲ ಆಲೆ ಮನೆ ಶುರು ಆಯಿತು ಅಂದರೆ ನಾನಂತೂ ಎಷ್ಟು ಅಳ್ತಿದ್ನೇನೋ ನಮ್ಮ ಅಮ್ಮನ ಹತ್ರ, ನಾ ಮನೆಗೆ ಬರ್ತೀನಿ ಅಂತ. ಅಷ್ಟು ದಿನದಲ್ಲಿ ಎಲ್ಲರೂ 1-2 ದಿನ ಮನೆಗೆ ಕರ್ಕೊಂಬರ್ತಿದ್ರು ಅಷ್ಟೇ. ಅದೇ ದೊಡ್ಡ ಖುಷಿ. ಹ್ಞೂ, ನಾನಂತೂ ಯಾವಾಗಲೂ ಕೇಳ್ತಾ ಇರ್ತಿದ್ದೆ, ರಮ್ಯ ಯಾವಾಗ ಬರೋದು ಅಂತ. ರಮ್ಯಾ, ಒಂಚೂರು ಬತ್ತೀಯಾ ಒಳಗೆ? ಹಾಂ ಅಪ್ಪ, ಬಂದೆ. ಕೂತ್ಕೊಂಡಿರಿ ಆಯ್ತಾ? ಅಪ್ಪ ಬರ್ತಾರೆ ಈಗ ಮಾತಾಡೋಕ್ಕೆ. ಒಂದು ಅರ್ಧ ಗಂಟೆ ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅಲ್ಲ ಪೂರ್ವಿತಾ, ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ ಇವತ್ತು? ನನ್ನ ಕಾಲೆಳೆಯ ಪ್ಲ್ಯಾನ್ ಹಾಕ್ಕೊಂಡೇ ಬಂದಿರಾ ಮನೆಯಿಂದ? ಯಾವ ಮಾತಾಡೋಕೆ ಹೋದ್ರೂ ಅದಕ್ಕೆ ಉಲ್ಟನೇ ಮಾತಾಡ್ತೀರಿ, ಕ್ರಾಸ್ ಕ್ವಶನ್ ಮಾಡ್ತೀರಿ. ಹಾಗೇನಾದ್ರು ಕೇಳ್ಬೇಕಂತಿದ್ರೆ ಮನೇಲಿ ಕೇಳ್ಬೋದಲ್ಲ, ಇಲ್ಲೇ ಯಾಕೆ ಕೇಳ್ತೀರಿ ಹಾಗೆ? ಅಂಥದ್ದೇನು ಕೇಳಿದೆ ನಾನು? ನೀವು ಮಾತಾಡಿದಕ್ಕೆ ನಾನು ಆನ್ಸರ್ ಮಾಡೇನಪ್ಪ ಅಷ್ಟೇ. ನನ್ನ ಜಾಬ್ ಬಗ್ಗೆ ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಏನಿತ್ತು? ಅಲ್ಲ, ಮತ್ತು ಅವ್ರಿಗೆ ಹೇಳ್ತಿದ್ದೀರಿ ರೆಗ್ಯುಲರ್ ಇನ್ಕಮ್ ಇರ್ತದೆ, ಜಾಬ್ ಮಾಡಬೇಕು ಅಂತ. ಇದನ್ನು ನಿಮ್ಗೆ ಎಷ್ಟು ದಿವಸದಿಂದ ಹೇಳ್ತಾ ಇದ್ದೇನೆ, ಅದನ್ನು ತಲೆಗೆ ತಗೊಳ್ಳಲ್ಲ. ಬೇರೆಯವ್ರಿಗೆ ಹೇಳೋಕ್ಕಾದ್ರೆ ನಿಮಗೆ ನಾಲೆಡ್ಜ್ ಇರ್ತದೆ, ನಿಮಗೆ ಅಳವಡಿಸ್ಕೊಳಕ್ಕಾಗಲ್ಲ ಅದನ್ನು. ಅದಕ್ಕೆ ಹೇಳಿದೆ ಅಷ್ಟೇ. ನಿಮ್ಗೇನಾದ್ರು ಬೇಜಾರಾಗಿದ್ರೆ ಸಾರಿ.
ನಾ ಎಂಥದ್ದು ಹೆಲ್ಪ್ ಮಾಡ್ಬೇಕಾ? ಬೇಡ ಬೇಡಪ್ಪ, ನಾನು ಮಾಡ್ತೀನಿ, ತೊಂದರೆ ಇಲ್ಲ. ಪ್ರೇಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಓ, ನಾನು ಮಾಡಿದ ಮೋಸಕ್ಕೆ ನೀವು ಅಲ್ಲಿ ಹೋಗೋರು ಪ್ರೇಮಲ್ಲಿ ಬರೋಕ್ಕೆ ಹೇಳಿ ಹೋಗಿ ಅಂತ ಹೇಳಬೇಕಿತ್ತು. ಹೇಳಿನಿ ಗೊತ್ತಾದ, ನಂಗೆ ಹೋಗೋಷ್ಟೊತ್ತಿಗೆ ಮರ್ತು ಹೋಯ್ತು. ಈಗ ಬರೋಷ್ಟೊತ್ತಿಗೆ ಅಲ್ಲೇ ನಿಲ್ಲಿಸಿ ಹೋಗಿ ಹೇಳಿ ಬಂದೆ, ಬರ್ತೀನಿ ಅಂದದೆ. ಎಂದಕ್ಕೆ ಅಂತ ಹೇಳಲ್ಲ, ಮನೆಗೆ ಬರ್ಬೇಕಂತೆ ರಮ್ಯ ಹೇಳಿದೆ ಅಂದೀನಿ. ಊಟ ಅದಕ್ಕೂ ತಕ್ಷಣ ಹೊರಡೋಣ ಆತ ರಾಕೇಶ. ಮತ್ತಲ್ಲಿ ಪಾರ್ವತತೆ ಮನೆಗೂ ಒಂಚೂರು ಹೋಗ್ಬೇಕು. ನೆನಪು ಮಾಡಿದ್ದು ಒಳ್ಳೆಯದೇ ಆಯಿತು. ಇಲ್ಲಾಂದರೆ ಬೇಜಾರು ಮಾಡ್ಕೋತಾರೆ ಅವರು. ಮತ್ತು ನಮ್ಮ ಅಮ್ಮನೂ ಬೈತದೆ, ಅಲ್ಲೇ ಹೋಗಿಯೇ ನೀವು ಒಂಚೂರು ಅಲ್ಲಿ ಹೋಗೋಕ್ಕಾಗ್ಲನೋ ಅಂತ. ಮತ್ತು ನಿಮ್ಮ ಅತ್ತೆ ಮನೆಗೆ? ಅವ್ರ ಮನೆ ಸುಮಾರು ದೂರ ಆಗ್ತದೆ, ಈಗ ಹೋಗೋಕ್ಕಾಗಲ್ಲ. ಎರಡೆರಡು ಮನೆಗೆ ಹೋಗ್ತಾ ಕೂತ್ಕೊಂಡ್ರೆ ಮತ್ತು ಸುಮಾರೇ ಲೇಟ್ ಆಗ್ತದೆ. ಹಂಗಾರು ಒಂದು ಕೆಲಸ ಮಾಡೋಣ, ಯಾರ ಮನೆಗೂ ಬೇಡ, ಸೀದಾ ಮನೆಗೆ ಹೋಗಿಬಿಡೋಣ.